ಯಲಹಂಕ ಅಂಬೇಡ್ಕರ್ ಭವನದಲ್ಲಿ ಯಶಸ್ವಿ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿದ್ದೀರಾ. ಬಂದಿರೋರೆಲ್ಲ ಭಾಳ ಖುಷಿ ಪಟ್ಟಿದ್ದಾರೆ. ಕಾರ್ಯಕ್ರಮದ ಬಗ್ಗೆ ಹೇಳಿ ಸರ್. ನಮ್ಮದು ಇಂಡಿಯನ್ ನ್ಯಾಷನಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಫಾರೆಸ್ಟ್ ರೂಟ್ ಫೆಡರೇಷನ್ ವತಿಯಿಂದ ಯಲಹಂಕದ ಅಂಬೇಡ್ಕರ್ ಭವನದಲ್ಲಿ ಒಂದು ಕಾರ್ಮಿಕ ದಿನಾಚರಣೆ ಆಚರಿಸಲಾಯಿತು. ಈ ಆಚರಣೆಗೆ ಸಂಬಂಧಕ್ಕೆ ನಮ್ಮ ನವಶಕ್ತಿ ಕರ್ನಾಟಕ ಕಾರ್ಮಿಕರು ಹಾಗೆಲ್ಲ ನಮ್ಮ ಯೂನಿಯನ್ಗಳು ಸೇರಿ ಕಾರ್ಮಿಕರು ಬಂದಿದ್ದರು. ಮುಂದೆ ಆ ಕಾರ್ಮಿಕರಿಗೆ ಆಗುವಂಥ ಸಾಧ್ಯತೆಗಳು ಹಾಗೂ ಅವ್ರ ಕಷ್ಟ ಕಾರ್ಯಗಳು ಅವ್ರಿಗೇನು ಸರ್ಕಾರದಿಂದ ಸೌಲಭ್ಯ ಸಿಗುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಮೀಟಿಂಗ್ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಮಾತ್ರ ಕಾರ್ಮಿಕರನ್ನ ಗ್ಯಾರಂಟಿ ಅವ್ರಿಗೆ ಮುಂದೆ ಮಾಡಿದ್ರೆ ನಿಮಗೆ ಅನುಕೂಲ ಆಗುತ್ತೆ, ಕಾರ್ಮಿಕರನ್ನ ಏನಾದ್ರು ಕೈ ಬಿಟ್ಟರೆ ಸರ್ಕಾರ ಹೋಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಾವು ಎಚ್ಚರಿಕೆ ಕೊಟ್ಟು ಮೊತ್ತಲ್ಲಿ ಇವತ್ತು ಕಾರ್ಯಕ್ರಮ ನಿರ್ವಹಣೆ ಮಾಡಿದ್ದೀವಿ. ಸರ್ ಎಕ್ಸೆಪ್ಟ್ ಸರ್ ತಾವು ಹಿರಿಯರಿದ್ದೀರಾ, ಕಾಂಗ್ರೆಸ್ ಪಕ್ಷ ತಮ್ಮ ಆಡಳಿತ ಪಕ್ಷ ಇದೆಯೋ, ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಒಂದು ಜಾತಿ ಮತ ಭೇದ ಭಾವ ಇಲ್ದಿರ ತಾವು ಆಡಳಿತ ಪಕ್ಷದಲ್ಲಿ 96,000 ಕೋಟಿ ಬಡವರಿಗೋಸ್ಕರ ಕಾರ್ಮಿಕರಿಗೋಸ್ಕರ ಮೀಸಲಿಟ್ಟಿದ್ದಾರೆ. ಅದ್ರ ಬಗ್ಗೆ ತಾವು ಹೇಳಿ ಸರ್. ಅದಕ್ಕೆ ಲಾಸ್ಟ್ ಟೈಮ್ ಏನು BJP ಸರ್ಕಾರ ಇದ್ದಾಗ ಏನು ಬೋಗಸ್ ಆಡಳಿತ ಇತ್ತು ಅದನ್ನು ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಸಂತೋಷರು ಏನೇ ಬೋಗಸ್ ಆಡಳಿತ ಕ್ಯಾನ್ಸಲ್ ಮಾಡಿ ಏನು ಕರೆಕ್ಟಾಗಿ ಯಾರು ಕಾರ್ಮಿಕರಿದ್ದಾರೆ, ಕಟ್ಟಡ ಕಾರ್ಮಿಕರಿದ್ದಾರೆ, ಮರ್ಕಸ್ ಇದ್ದಾರೆ, ಅದು ಯಾವುದೇ ಯೂನಿಯನ್ ಇರ್ಬೋದು ಯಾವುದೇ ಕಾರ್ಮಿಕರಿಗೆ ಸರ್ಕಾರ ಸೌಲಭ್ಯಗಳು ನಿಟ್ಟಿನಲ್ಲಿ ಕರೆಕ್ಟಾಗಿ ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಬದಲಾವಣೆ ತರ್ತಾ ಇದ್ದಾರೆ. ಕೆಲ ದಿನಗಳೆಲ್ಲ ಬದಲಾವಣೆ ಮಾಡಿ ಇಡೀ ಕಾರ್ಮಿಕರಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಒಳ್ಳೆಯದಾಗುತ್ತೆ. ಅದರಲ್ಲೂ ಏನು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಏನು ಪಂಚಭಾಗ್ಯ ಭಾಗ್ಯ ಕೊಟ್ಟರು ಇದರಿಂದ ಇಡೀ ಇರುತ್ತೆ ಕಾಂಗ್ರೆಸ್ ಸರ್ಕಾರ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ, ಮುಂದೆ ನಂಬಿಕೆ ಇಟ್ಕೊಳ್ತಾರೆ ನಾವು. ಸರ್ ಇನ್ನೊಂದು ಇದೇ ಸಂದರ್ಭದಲ್ಲಿ ಒಂದು ವಿಷಯ ಪ್ರಸ್ತಾಪ ಪಡಿಸಿದ್ರೆ ತಪ್ಪಿಲ್ಲ ಅನಿಸುತ್ತೆ ಸರ್ ನಮಗೆ. ಸರ್ 35-40 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತರಾಗಿ ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್. ತಾವು ಅವ್ರನ್ನ ಗುರುತಿಸಿ ಅವ್ರಿಗೊಂದು ನಿಗಮ ಮಂಡಳಿಯಲ್ಲಿ ಒಂದು ಅಧ್ಯಕ್ಷ ಸ್ಥಾನನೋ ಉಪಾಧ್ಯಕ್ಷ ಸ್ಥಾನನೋ ಕೊಡಬೇಕಾದ್ರ ಬಗ್ಗೆ ತಾವು ಹೇಳಿ ಸರ್. ತಾವು ಸಭೆಗೆ ಲೇಟಾಗಿ ಬಂದಿದ್ದೀರಾ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ರಾಮಜ ಕುಂಟೆ ಅವರು ಸಲೀಂ ಅಹಮದ್ ಅವರಿಗೆ ಈ ಮಾತನಾಡಿದ್ದಾರೆ. ಏನು ನಮ್ಮ ವಿಂಗ್ ಇದೆ, ವಿಂಗಿಂದ ಕಾರ್ಮಿಕ ಇಲಾಖೆಯಲ್ಲಿ ಏನೇನು ಇದೆ ಡೈರೆಕ್ಟ್ ಸೀಟ್ ಇರ್ಬೋದು, ಚೇರ್ಮನ್ ಸೀಟ್ ಅದನ್ನು ನಮ್ಮ ಕಾರ್ಮಿಕ ವರ್ಗಕ್ಕೆ ಕೊಡಬೇಕು ಅಂತ ನಿಟ್ಟಿನಲ್ಲಿ ಮಾತುಕತೆ ಮಾಡಿದ್ದಾರೆ ಬೆಳಗ್ಗೆ ಮೀಟಿಂಗಲ್ಲಿ. ಸರ್ ಇನ್ನೊಂದೇ ಒಂದು ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೀವಿ ಸರ್. ಈಗಿನ ಯಂಗ್ಸ್ಟರ್ಸು ಯುವತಿಯರು ಬೇರೆ ಎಲ್ಲೆಲ್ಲೋ IT BT ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಹೋಗ್ತಾ ಇದ್ದಾರೆ. ಒಂದು ರಾಜಕೀಯ ಪಕ್ಷದ ಬರೋ ಥರ ತಾವೇನಾದರೂ ಒಂದು ಅವರಿಗೆ ಸಲಹೆಗಳು ಕೊಡ್ತಾರೆ ಸರ್. ನಾವು IT BT ಹೋಗ್ತಲ್ಲ, ನಾವು ಭಾಳ ಕಾರ್ಮಿಕರ ಜೊತೆ ಇದ್ದೀವಿ. IT BT ಬೇರೆ ಲೆವೆಲ್ ಇದ್ದಾರೆ, ನಾವು ಅವ್ರ ಬಗ್ಗೆ ಮಾತಾಡಲ್ಲ. ನಮ್ದೇನು ಕಟ್ಟಡ ಕಾರ್ಮಿಕರು ಏನು ಕಾರ್ಮಿಕರಿದ್ದಾರೆ ಅವ್ರ ಬಗ್ಗೆ ಮಾತಾಡ್ತೀವಿ. ಬನ್ನಿ ಬನ್ನಿ ಹಂಗೆ ಸೀರೆ ತಗೊಂಡು ಬರ್ತಾಯಿರಿ ಅಮ್ಮ, ಬನ್ನಿ ಸೀರೆ ತಗೊಂಡು ಬರ್ತಾಯಿರಿ, ಬನ್ನಿ ಬನ್ನಿ ಈ ಕಡೆ ಬನ್ನಿ, ಬಂದ್ಬಿಡಿ. ಬನ್ನಿ ಬನ್ನಿ ಸೀರೆ ತಗೊಂಡು ಬನ್ನಿ. ನಮ್ಮಗಳ ಪ್ರೀತಿಯ ಕೋರಿಕೆ. ಹಾಗಾಗಿ ಸಾಯಿ ಸತೀಶ್ ತೊಟ್ಟೆ ಅವರಿಗೆ ಮತ್ತೊಮ್ಮೆ ಸರ್ ಒಂದು ನಿಮಿಷ ಸರ್, ಒಂದು ನಿಮಿಷ ದೇರ್ ಸರ್. ड्राइवर, टैक्सी ड्राइवर, उन सबको संगठित करने का काम कीजिए और कर्नाटक सरकार के लेबर डिपार्टमेंट जो स्कीम है उनको फायदा पहुंचाने के लिए आप रजिस्ट्रेशन करिए, उनका पंजीकरण कराइए और ज्यादा से ज्यादा जहां भी आपको दिक्कत आती है, जो हमारी टीम है स्टेट की सीनेजी और डिस्ट्रिक्ट प्रेसिडेंट है, उनसे आप मिलिए। मैं इस मौके पे आप सभी का हार्दिक स्वागत अभिनंदन करते हुए धन्यवाद, जय हिंद। ಹಮ್ಸತ್ ಹುಸೇನ್ ಸರ್ಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈಗ ಕಾರ್ಮಿಕರ ಮಹಿಳೆ